ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮೂರಲ್ಲಿ ಫಸ್ಟಿಂದ ಎಂಡ್ವರೆಗೂ ಯಾವ ಥರ ಜಾತ್ರೆ ಮಾಡ್ತಾರಂತೆಲ್ಲ ಹೇಳ್ತೀನಿ. ಮೊದಲನೇದಾಗಿ ಫಸ್ಟ್ ದಿವಸ ಜಾತ್ರೆಯಲ್ಲಿ ಬೆಳಗ್ಗೆ ಧ್ವಜಾರೋಹಣ ಅಂತಿರುತ್ತೆ, ಅದು ಮಾಡ್ತಾರೆ. ಮತ್ತು ಸಾಯಂಕಾಲ ಊರಲ್ಲಿರೋ ಎಲ್ಲ ದೇವ್ರಿಗೆ ಅರಿಶಿನ ಕುಂಕುಮ ಎಣ್ಣೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತಾರೆ. ಅದು ನೈಟ್ ಆಯಿತು. ಮತ್ತು ಮಾರನೇ ದಿವಸ ಬೆಳಗ್ಗೆ ದೇವಸ್ಥಾನದಲ್ಲಿ ಅಂದರೆ ಮಠ ಇದೆ, ಮಠದಲ್ಲೇ ಒಬ್ಬಟ್ಟು ಮಾಡ್ತಾರೆ. ಒಬ್ಬಟ್ಟು ಮಾಡಿಬಿಟ್ಟು ಊರಲ್ಲಿರೋ ದೇವ್ರಿಗೆಲ್ಲ ನೈವೇದ್ಯ ಕೊಟ್ಟು ಬರ್ತಾರೆ. ಆವತ್ತಿನ ದಿವಸ ನೈಟಲ್ಲಿ ಅಂದರೆ 2 ಗಂಟೆಗೆಲ್ಲ ನಮ್ಮೂರಲ್ಲಿ ಒಂದು 3 ನಂದಿಕೋಲು ಬರುತ್ತೆ. ಆಮೇಲೆ ಇನ್ನೊಂದು ಊರು, ಇನ್ನೆರಡು ಊರಿಂದ ಬೇರೆ ಊರಿಂದ ಒಂದು ಮತ್ತು ಇನ್ನೊಂದು ಊರಿಂದ ಒಂದು ನಂದಿಕೋಲು, ಟೋಟಲ್ 5 ನಂದಿಕೋಲು ಬರ್ತವೆ. ಆಮೇಲೆ ಪಲ್ಲಕ್ಕಿ ಬೇರೆ ಊರಿಂದನೇ ಬರುತ್ತೆ. ಆ ಪಲ್ಲಕ್ಕಿ ಬಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತೆ ಊರೊಳಗಡೆ ಹೋಗ್ತಾರೆ. ಊರೊಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಬರೋಕ್ಕೆ ಒಂದು 4 ಗಂಟೆ ಆಗುತ್ತೆ. 4 ಗಂಟೆಯಲ್ಲಿ ಪುರಂತರ ಆಡೋದಂತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಅವ್ರ ಪಲ್ಲಕ್ಕಿ ಜೊತೆನೇ ಬರ್ತಾರೆ. ಅದು ಬಂದಮೇಲೆ ಹೋಮ ಸ್ಟಾರ್ಟ್ ಮಾಡ್ತಾರೆ. ಹೋಮ ಸ್ಟಾರ್ಟ್ ಮಾಡೋಕ್ಕೆ ಇನ್ನೊಂದು ಊರಿಂದ ಸ್ವಾಮೀಜಿ ಬರ್ತಾರೆ. ಇನ್ನೊಂದು ಊರು ಅಂದರೆ ಅದು ನನ್ನ ತವ್ರ ಮನೆಯಿಂದ, ನಾನು ಅಂದರೆ ಕೊಹಿನೂರಿಂದ ಬರ್ತಾರೆ. ಗೊತ್ತಿಲ್ಲ, ಅದು ಹಳೆ ಹಿಸ್ಟ್ರಿ. ಅವರೇ ಯಾಕೆ ನಮ್ಮೂರಿಗೆ ಬರ್ತಾರೆ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ಇನ್ನೊಂದು ಸರಿ ಊರಿಗೆ ಹೋದಾಗ ಎಲ್ಲ ತಿಳ್ಕೊಂಡು ಬಂದುಬಿಟ್ಟು ಮತ್ತೆ ನಿಮ್ಗೆ ಹೇಳ್ತೀನಿ. ಅವ್ರು ಬಂದಮೇಲೆ ಅಗ್ನಿ ಸ್ಪರ್ಶ ಮಾಡಿಬಿಟ್ಟು ಹೋಮ ಸುಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಬಂದು ದೇವಸ್ಥಾನದಲ್ಲಿ ಇರೋಲ್ಲ, ಇನ್ನೊಬ್ಬರು ಮನೇಲಿ ಇರ್ತಾರೆ. ಮತ್ತು ಅವ್ರಿಗೂ ಹೋಗ್ಬಿಟ್ಟು ಒಂದು ಸರಿ ಹೋಗಿ ಕರ್ಕೊಂಬರ್ತಾರೆ. ಆಮೇಲೆ ಇಲ್ಲಿ ನಮ್ಮ ಅಪ್ಪಾಜಿನೂ ಅಷ್ಟೇ, ಅಲ್ಲಿ ಮುಸ್ಲಿಂ ದೇವ್ರದ್ದು ಫಸ್ಟ್ನೇ ದಿವಸ ಜಾತ್ರೆ ಆಗಬೇಕಾದ್ರೆ ಗಂಧ ಹಚ್ತಾರೆ. ಆ ಗಂಧ ಹಚ್ಬೇಕಾದ್ರೆ ಅಪ್ಪಾಜಿನೇ ಹೋಗಬೇಕು. ಅವರು ಹೋದ್ಮೇಲೆ ಗಂಧ ಹಚ್ಚೋದಂತೆ. ಆಮೇಲೆ ಆ ಊರು ಈಗ ನಮ್ಮೂರು ಜಾತ್ರೆ ಆಗುತ್ತಲ್ಲ, ಆ ಟೈಮಲ್ಲಿ ಕಂಪಲ್ಸರಿ ಬರ್ತಾರಂತಿಲ್ಲಿ. ಮೊದಲು ಸ್ವಲ್ಪ ಏಜ್ ಆಗಿತ್ತು, ಅವರಿದ್ದರು. ಅವ್ರು ತೀರ್ಕೊಂಡ್ಮೇಲೆ ಮತ್ತೆ ಇದ್ದಾರೆ. ಇವಾಗ 3 ವರ್ಷ ಆಯಿತು ಇವರೇ ಬರ್ತಾಯಿದ್ದಾರೆ. 3 ವರ್ಷದ ಜಾಸ್ತಿ ಆಯ್ತು ಅನ್ಕೊತೀನಿ, ಇವರೇ ಬರ್ತಾಯಿದ್ದಾರೆ ಇವಾಗ ಹೋಮ ಸ್ಟಾರ್ಟ್ ಮಾಡಬೇಕಾದ್ರೆ ಏನೇನು ಮಂತ್ರ ಇತ್ತಲ್ಲ, ಮಂತ್ರಗಳೆಲ್ಲ ಹೇಳ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗ್ ಬಂದಾಗೆಲ್ಲ ಜನ ಕಮ್ಮಿ ಇದ್ದರು, ಚಳಿ ಜಾಸ್ತಿ ಇತ್ತು. ನಾವು 3 ಗಂಟೆಗೆ ಎದ್ದು ಬಂದಿದ್ದು. ನಮ್ಮ ನಾದಿನಿ ಮಗಳು ವೀಡಿಯೋ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದ್ಲು ನನಗೆ. ಒಂಥರ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಾಯಿತ್ತು, ಇಲ್ಲ ಅವಳೇ ವೀಡಿಯೋ ಮಾಡಿದ್ದಾಳೆ. ಮನೇಲಿ ಎಲ್ಲರೂ ಮಲಗಿದ್ರು, ನಾನು ನಮ್ಮ ನಾದಿನಿ ಮಗಳೇ ಬಂದಿದ್ವಿ. ನಮ್ಮತ್ತೆ ಪ್ರತಿ ವರ್ಷವೂ ತುಪ್ಪನ ನಮ್ಮ ಮನೆಯಲ್ಲೇ ಮೀಸಲಿಡಿದ್ಬಿಟ್ಟು ಹೋಮಕ್ಕಂತ ಕೊಡ್ತಾರೆ. ಇವಾಗ ಹೋಮ ಸುಡೋ ಟೈಮಲ್ಲೇ ಪುರಂತರ ಆಡ್ತಾರೆ. ಸುಮಾರು 15 ಜನ ಮೇಲೆ ಬಂದಿದ್ದರು. ನಮಗೆ ಕೂರಕ್ಕೆ ಜಾಗ ಇರಲಿಲ್ಲ, ನಿಂತು ಸಾಕಾಗೋಯ್ತು. ಆಮೇಲೆ ಚಳಿ ಬೇರೆ. ಅಪ್ಪಾಜಿ ನೋಡಿ ಹೆಂಗೆ ಕೂತಿದ್ದಾರೆ. ಇವಾಗ ಸ್ಟಾರ್ಟಿಂಗಲ್ಲಿ ಚಳಿ ಇತ್ತು, ಬಟ್ ಬರ್ತಾ ಬರ್ತಾ ಹೋಮ ಜಾಸ್ತಿ ಸೋಡೋ ಟೈಮಲ್ಲಿ ಫುಲ್ ಬೆವರ್ತಾಯಿದ್ರು. ಬೆಳಕು ಆಗ್ತಾ ಅಂದರೆ 5-5:30ಗೆಲ್ಲ ಜನ, ನಮ್ಮೂರಲ್ಲಿರೋರೆಲ್ಲ ತುಂಬ ಜನ ಬರ್ತಾಯಿದ್ರು. ಅಲ್ಲಿ ನಾವು 1 ಅವರ್ ಏನೋ ಕೂತಿದ್ದು, ಬಟ್ 2 ಅವರ್ ನಿಂತೇ ಇದ್ವಿ ನೋಡಿಕೊಂಡು. ಚಳಿ ಬೇರೆ, ಕಾಲು ನೋವು ಬರ್ತಾಯಿತ್ತು. ದೇವಸ್ಥಾನ ಎಲ್ಲ ಫುಲ್ ರೆಡಿ ಮಾಡ್ತಾಯಿದ್ದಾರೆ. ಈ ವರ್ಷದಲ್ಲೇ ಅಂದರೆ ಮಾರ್ಚಲ್ಲೇ ಮಾಡ್ಬೇಕು ಅಂದ್ಕೊಂಡಿದ್ರು, ಇನ್ನೂ ಕೆಲಸ ಪೆಂಡಿಂಗ್ ಇದೆ ಅಂದ್ಕೊತೀನಿ. ಹಾಗಾಗಿ ರಥೋತ್ಸವ ಮಾಡಿಬಿಟ್ಟು ರೆಡಿ ಮಾಡಿಟ್ಟಿದ್ದಾರೆ. ಇದು ಹಾಲ್ ಕಾಣಿಸ್ತಾ ಇದೆಯಲ್ಲ, ಈ ಹಾಲ್ಗೆ ಇನ್ನೂ ರೆಡಿ ಮಾಡೋದಿದೆ. ಹಾಗಾಗಿ ರಥೋತ್ಸವ ಮಾಡೋದು ಸ್ವಲ್ಪ ಲೇಟ್ ಆಗ್ತಾಯಿದೆ. ತುಂಬ ಅಂದರೆ ತುಂಬ ದೊಡ್ಡದು, ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ಆಮೇಲೆ ಈ ದೇವಸ್ಥಾನದಿಂದ ಆಪೋಸಿಟ್ ಡೌನಲ್ಲಿ ದೇವಿ ಗುಡಿ ಇದೆ, ಅದು ಆಲ್ರೆಡಿ ಕಟ್ಟಾಗಿದೆ.
ಅದನ್ನು ಇವಾಗ 1-2 ವರ್ಷ ಆಯಿತು ಕಟ್ಟಿ. ನಮ್ಮ ಮದುವೆ ಈ ದೇವಸ್ಥಾನದಲ್ಲೇ ಆಗಿರೋದು, ನಂದು ಮತ್ತು ನಮ್ಮ ನಾದಿದ್ದು 2010ರಲ್ಲಿ. ಇವಾಗ ಇಲ್ಲೇ ಫಂಕ್ಷನ್ ಹಾಲು ದೊಡ್ಡದಾಗಿ ಮಾಡಿದ್ದಾರೆ. ನಮ್ಮ ಮನೆ ಎದುರುಗಡೆನೇ ಇದೆ. ಚಿಕ್ಕ ಪುಟ್ಟದು ಮತ್ತು ದೊಡ್ಡದು ಎಲ್ಲ ಫಂಕ್ಷನಲ್ಲೇ ನಡೀತದೆ ಇವಾಗ. ನಾಮಕರಣ ಆಗಲಿ, ಮದುವೆ ಆಗಲಿ, ಈ ಥರದ್ದೆಲ್ಲ. ಹೋಮ ಸುಡೋದು ಫುಲ್ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲ ಹೋಮ ಎಲ್ಲ ಕಂಪ್ಲೀಟ್ ಆದಮೇಲೆ ತೆಂಗಿನಕಾಯಿ ಒಡೆದ್ಬಿಟ್ಟು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು, ಮತ್ತು ಇಲ್ಲಿ ನಮ್ಮ ದೇವಸ್ಥಾನ ಆಪೋಸಿಟಲ್ಲಿ ದೇವಿ ಗುಡಿ ಇದೆ, ಬನ್ನಿ ಮಹಾಕಾಳಿ ದೇವಿ ಅಂತ. ಅಲ್ಲಿ ಹೋಗ್ತಿದ್ದೀವಿ ಬೆಳಿಗ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಬೆಳಗ್ಗೆನೇ. ಜಾಗ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ನೋಡಿ ಲೈಟಿಂಗ್ಸ್ ಹಾಕಿದಾರಲ್ಲ, ಅದೇ ದೇವಸ್ಥಾನ. ಆಮೇಲೆ ಇಲ್ಲಿ ಲೈಟಿಂಗ್ಸ್ ಇದೆಲ್ಲ ಇಲ್ಲಿ ಅಪ್ಪಾಜಿ ಇರ್ತಾರೆ. ನೋಡಿ ಇದು ದೇವಸ್ಥಾನದಿಂದ ಡೌನ್ ಬಂದರೆ ದೇವಿ ಗುಡಿ ಕಾಣಿಸುತ್ತೆ. ಈ ತೋಟದಲ್ಲಿ ದೇವಸ್ಥಾನದಲ್ಲೆಲ್ಲ ಬಂದರೆ ನಾವು ಊರಲ್ಲಿ ಹಳ್ಳಿಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಈ ದೇವಸ್ಥಾನ ನೋಡ್ರಂತೂ ಯಾವುದೋ ಸಿಟಿಲಿದೆ ದೇವಸ್ಥಾನ ಅಂತ ಅನ್ನಂಗೆ ಅನಿಸುತ್ತೆ. ಬಟ್ ಬಂದಮೇಲೆ ದೇವಸ್ಥಾನ ಓಪನ್ ಮಾಡಿರಲಿಲ್ಲ, ಸ್ವಾಮೀಜಿಗಳೆಲ್ಲ ಇನ್ನೂ ಅಲ್ಲೇ ಇದ್ದರು. ಹಾಗಾಗಿ ಆಚೆನೇ ಕೈ ಮುಕ್ಕೊಂಡು ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು. ಬಾಯ್.